ನಮಸ್ಕಾರ ವೀಕ್ಷಕರೇ, ನಾನಿಲ್ಲಿ ಇವತ್ತು ನಿಮಗೆ ಪೇರು ಹಣ್ಣುವಿನ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೇನೆ. ನಮ್ಮ ಅಜ್ಜಿ ಈ ರೆಸಿಪಿನ ಹೇಳ್ಕೊಡ್ತಾ ಇದ್ದರೆ ಇದು ನನಗೆ ಬರ್ತಾನೆ ಇರಲಿಲ್ಲ. ಈ ಟೇಸ್ಟ್ನ ನಮ್ಮ ಅಜ್ಜಿ ಜೊತೆನೇ ಮರೆತು ಹೋಗಬೇಕಾಗಿತ್ತು. ನಾನಿಲ್ಲಿ ಒಂದು ಪೇರು ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ 4 ಭಾಗಗಳನ್ನಾಗಿ ಮಾಡಿ ಕಟ್ ಮಾಡಿ ಮಡಿಕೆಯಲ್ಲಿ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಒಂದು ಪೇರು ಹಣ್ಣಿಗೆ ನಾನು 3 ಸಣ್ಣದಾಗಿರೋ ಟೊಮೆಟೊನ ತೊಗೊಂಡಿದ್ದೀನಿ. ಜವಾರಿ ಟೊಮೆಟೊನ ತೊಗೊಂಡಿದ್ದೀನಿ. ನಾಟಿ ಟೊಮೆಟೊ ಕೂಡ ಅಂತಾರೆ. ಇದಕ್ಕೆ ಒಂದು ಮಡಿಕೆ ನೀರನ್ನು ಹಾಕ್ತಾಯಿದ್ದೀನಿ ನಾನು. ಅದು ಅಂದರೆ ಹಣ್ಣು ಟೊಮೆಟೊ ಮುಳುಗುವಷ್ಟು ನೀರನ್ನು ಹಾಕಿ ಸ್ಟವ್ ಮೇಲೆ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಇವಾಗ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಒಂದು 20 ನಿಮಿಷ ಆದರೂ ಇದು ಕುದಿಯೋದಕ್ಕೆ ಬೇಕಾಗುತ್ತೆ. ಸಣ್ಣ ಉರಿಯಲ್ಲಿಟ್ಟರೆ 20 ನಿಮಿಷ, ಜೋರಾಗಿಟ್ಟರೆ 15 ನಿಮಿಷ ಸಾಕು. ಅದು ಸ್ಮ್ಯಾಶ್ ಆಗುವಷ್ಟು ಕುದಿಯಬೇಕು. ನಾನು ಪೇರು ಹಣ್ಣನ್ನು ಮಧ್ಯಮ ಇರೋದನ್ನು ತೊಗೊಂಡಿದ್ದೀನಿ. ತುಂಬ ಹಣ್ಣಾಗಿರೋದನ್ನು ಇನ್ನೂ ತೊಗೊಂಡಿಲ್ಲ. ಬನ್ನಿ ಇವಾಗ ಇದನ್ನು ಪೇರು ಹಣ್ಣೆಲ್ಲ ಕುದಿದೆ. ಇದನ್ನು ತೆಗೆದು ಸಿಪ್ಪೆನ ತೆಗೆದು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಕುದ್ದಿದ್ದಾವೆ. ಟೊಮೆಟೊದು ಸಿಪ್ಪೆ ಕೂಡ ತೆಗಿಬೇಕಾಗುತ್ತೆ. ಬಿಸಿ ಇರೋ ಕಾರಣ ನಾನು ಸ್ವಲ್ಪ ಚಾಕುವಿನ ಸಹಾಯದಿಂದ ತೆಗಿತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಸ್ವಲ್ಪ ಆರೋದಕ್ಕೆ ಬಿಟ್ಟು ನೀವು ನೆಕ್ಸ್ಟು ಇದರ ಮಸಾಲೆ ಕೂಡ ನೀವು ತಯಾರು ಮಾಡ್ಕೊಳ್ಬೋದು. ಇದರ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಇದನ್ನ ಮಾಡಿ ನೋಡಿ. ಇದು ನಮ್ಮ ಅಜ್ಜಿ ಹೇಳಿ ಕೊಟ್ಟಿದ್ದರಿಂದ ನನಗೆ ಬಂದಿದ್ದು, ಇಲ್ಲ ಅಂದರೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅವ್ರ ಜೊತೆನೇ ಈ ರೆಸಿಪಿ ಕೂಡ ಹೋಗಿಬಿಡ್ತಾ ಇತ್ತು. ಅಜ್ಜಿ ಹೇಳಿಕೊಟ್ಟಿದ್ದು ಅಂದರೆ ಗೊತ್ತಲ್ವ, ಅದರ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇವಾಗ ಇದನ್ನು ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೈಯಲ್ಲಿ ಅಂದರೆ ಇದು ತಣ್ಣಗೆ ಆದಮೇಲೆ ಕೈಲೇ ಕೂಡ ನೀವು ಸ್ಮ್ಯಾಶ್ ಮಾಡ್ಕೊಳ್ಬೋದು. ಕೈಲೇ ಸ್ಮ್ಯಾಶ್ ಮಾಡಿದರೂ ಕೂಡ ಇದು ತುಂಬ ಚೆನ್ನಾಗಿ ಬರುತ್ತೆ ರುಚಿ. ಇದು ಸ್ಮ್ಯಾಶ್ ಮಾಡಿಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಕರಿಬೇವು ಸ್ವಲ್ಪನೇ ತಗೊಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಸಿ ಶುಂಠಿ, ಇವನ್ನೆಲ್ಲ ತೊಗೊಂಡು ಸ್ವಲ್ಪ ಸಣ್ಣ ಆಗುವವರೆಗೂ ಜಜ್ಕೊಳ್ಬೇಕು. ಕೊಬ್ಬರಿನ ನಾನು ಇದೇ ರೀತಿಯೇ ತೊಗೊಂಡು ಜಜ್ಕೋತೀನಿ, ಯಾಕೆಂದರೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆ ಸೇರಿಕೊಂಡು ಚೆನ್ನಾಗಿ ಕುಟ್ಟಿ ಅದರ ಜೊತೆ ಸೇರಿ ಬರುತ್ತಲ್ಲ ವಾಸನೆ ಕೂಡ. ಇವಾಗ ಕುಟ್ಟುವಾಗಲೇ ಇದರ ಪರಿಮಳ ಬರ್ತಾ ಇತ್ತು. ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ, ಕರಿಬೇವು, ಜೀರಿಗೆ ಹಾಕಿದ್ರಿಂದ ತುಂಬ ಚೆನ್ನಾಗಿ ಪರಿಮಳ ಬರ್ತಾಯಿತ್ತು. ಇವಾಗ ಇದು ಕುಟ್ಕೊಂಡಿದ್ದೀನಿ, ಸಾಕು. ಇಷ್ಟು ಕುಟ್ಕೊಂಡಾದ ನಂತರ ಇದನ್ನು ನಾವು ಇನ್ನು ತೆಕ್ಕೊಂಡಿಟ್ಕೊಳ್ಳೋಣ. ನೆಕ್ಸ್ಟು ಬನ್ನಿ ಒಗ್ಗರಣೆ ಕೊಡೋಣ ಸ್ವಲ್ಪ. ಇವಾಗ ನಾನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಆಮೇಲೆ ಇದನ್ನು ನಾವು ಇಟ್ಕೊಂಡಿರುವಂಥ ಪದಾರ್ಥವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆ ಪರಿಮಳ ಅಂತೀರಾ, ಆಹಾ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಗ್ಗರಣೆ ಪರಿಮಳ. ಇದಿಷ್ಟು ಬೆಳ್ಳುಳ್ಳಿ ಮತ್ತು ಇದನ್ನು ಹಾಕಿರೋದ್ರಿಂದ, ಕೊಬ್ಬರಿ, ಹಸಿ ಶುಂಠಿ, ಕರಿಬೇವು ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಒಗ್ಗರಣೆ ಸ್ಮೆಲ್ ಬರ್ತಾಯಿತ್ತು, ಪರಿಮಳ. ಇವಾಗ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಇಂಗು ಕೂಡ ನೀವು ಹಾಕ್ಕೊಳ್ಬೋದು, ನಿಮ್ಮ ಹತ್ರ ಇದ್ದರೆ ಹಿಂಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಡೆಯುತ್ತೆ. ಹೀಗೆ ಸ್ವಲ್ಪ ಬಾಡಿಸ್ತಾ ಇರಬೇಕು. ಇದಾದ ನಂತರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಪೇರು ಹಣ್ಣು ಮತ್ತು ಟೊಮೆಟೊವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ಸಾಂಬಾರು ರೆಡಿ ಆಯಿತು. ಇದೇನು ಚೇಪೆಕಾಯಿ ರಸಮ್, ಬೆಂಗಳೂರು ಸೈಡ್ ಹೇಳ್ತಾರಲ್ಲ ಚೇಪೆಕಾಯಿ ರಸಮ್ ಅಂತ, ಆ ಥರ. ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಪೇರು ಹಣ್ಣಿನ ರಸಮ್ ಅಂತ ಕರೀತಾರೆ. ಇವಾಗ ನಾನು ಮೊದಲು ಕುದಿಸಿ ಇಟ್ಕೊಂಡಿದ್ನಲ್ಲ, ಇವನ್ನೆಲ್ಲ ಕುದಿಯೋಕೆ ಇಟ್ಟಿದ್ನಲ್ಲ ಟೊಮೆಟೊ ಮತ್ತು ಪೇರು ಹಣ್ಣನ್ನು, ಅದೇ ನೀರನ್ನ ಇದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ
ಸ್ವಲ್ಪ ಖಾರದ ಪುಡಿ, ಉತ್ತರ ಕರ್ನಾಟಕದ ಕಡೆ ಇರುತ್ತಲ್ಲ ಮಸಾಲ ಖಾರ, ಅದು ಇದು. ಇವಾಗ ಇದನ್ನೆಲ್ಲ ಹಾಕಿ ಸ್ವಲ್ಪ ಬಾಯಿ ಮುಚ್ಚಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಇನ್ನೇನು ಕುದೀತಾ ಇದೆ. ಈ ಕಡೆ ನಾನು ಬಿಸಿಯಾಗಿ ಅನ್ನ ಕೂಡ ಮಾಡಿದ್ದೀನಿ, ಮಡಿಕೆಯಲ್ಲೇ ಮಾಡಿದ್ದೀನಿ, ಸಖತ್ ಟೇಸ್ಟಿಯಾಗಿರುತ್ತೆ. ಇವಾಗ ಸಾಂಬಾರು ಕುದ್ದು ರೆಡಿಯಾಗಿದೆ. ವಾವ್, ಏನು ಸಖತ್ತಾಗಿದೆ, ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾಯಿದೆ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ನೋಡಿ. ಒಂದು ಸಾರಿ ಮಾಡ್ಕೊಂಡು ತಿನ್ನೋದನ್ನು ಮರಿಬೇಡಿ. ನೋಡಿ ಅನ್ನ ಕೂಡ ಎಷ್ಟು ಚೆನ್ನಾಗಾಗಿದೆ. ಇವಾಗ ಅನ್ನ ಜೊತೆ ಊಟ ಮಾಡೋಣ ಬನ್ನಿ, ಬಿಸಿ ಅನ್ನದ ಜೊತೆ. ಸ್ವಲ್ಪ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸ್ವರ್ಗ. ಈ ರೀತಿಯಾಗಿ ಮನೆಯಲ್ಲೇ ಚೇಪೆಕಾಯಿ ಅಂದರೆ ಪೇರು ಹಣ್ಣಿನ ರಸಂನ ಮಾಡಿಕೊಂಡು ಒಂದು ಸಾರಿ ತಿನ್ನೋದನ್ನು ಮರಿಬೇಡಿ. ಸಖತ್ತಾಗಿದೆ. ಇದನ್ನು ಯಾವ ರೀತಿಯಾಗಿ ಮಾಡಿದೆ ಅಂತ ನಿಮಗೆ ತೋರಿಸ್ಕೊಟ್ನಲ್ವಾ, ಕಮೆಂಟ್ ಮುಖಾಂತರ ಹೇಗಿದೆ ಅಂತ ತಿಳಿಸಿ. ಮಾಡೋದನ್ನು ಮರಿಬೇಡಿ, ಸಖತ್ತಾಗಿರುತ್ತೆ ಟೇಸ್ಟು. ಬನ್ನಿ ಒಂದು ಸಾರಿ ತಿಂದು ನೋಡೋಣ. ನಮಸ್ಕಾರ ವೀಕ್ಷಕರೇ.